ಲೇ ಜಯಿ, ಯಾರಿಗೆ ಹಂಗೆ ಕಾಯ್ತಾ ನಿಂತಿದ್ಯಾ ಇಲ್ಲೇನೆ ಅವಾಗಿಂದನ? ಯಾರೋ ಬರ್ಬೇಕಾಗಿತ್ತು ನೆಂಟ್ರು, ಅವ್ರನ್ನೇ ಕಾಯ್ತಾ ಇದೀನಿ. ನೀವು ಕೆಲ್ಸಕ್ಕೆ ಹೋಗ್ರಿ ಸುಮ್ಮನೆ. ನಿಮಗೆ ಯಾಕೆ ಅದೆಲ್ಲನ? ಅಯ್ಯೋ ಕೆಲ್ಸಕ್ಕೇನೋ ಹೋಗ್ತೀನಿ, ಆದರೆ ನನಗೊಂದು 1,000 ರೂಪಾಯಿ ದುಡ್ಡಿದ್ರೆ ಕೊಡೆ. ದುಡ್ಡು ಇಲ್ಲ, ಬದನೆಕಾಯಿನೂ ಇಲ್ಲ, ಸುಮ್ಮನೆ ಹೋದ್ರೆ ಸರಿ. ನನ್ನ ತಲೆ ತಿನ್ಬೇಡ. ನನ್ನ ಮಗಳಿಗೆ ಅಳಿ ಆಗೋನು ಬರ್ತಾನೆ. ಅವ್ರಿಗೆ ಇವತ್ತು ರಪ್ಪಯ್ಯ ಅಮ್ಮನ್ನ ಕರ್ಕೊಂಬರಕ್ಕೆ ಹೇಳಿದ್ದೆ, ಕರ್ಕೊಂಬರ್ತೀನಿ ಅಂತ ಹೇಳಿದ್ದ. ಇವತ್ತು ಮದುವೆ ಡೇಟು ಎಲ್ಲ ಫಿಕ್ಸ್ ಮಾಡ್ತೀವಿ. ನಿನಗೆ ದುಡ್ಡು ಅಂತೆ, ದುಡ್ಡು. ಹೋಗು ಸುಮ್ಮನೆ. ಮತ್ತೆ ಅಲ್ಲ, ಮದುವೆ ಗಂಡಿನ ಕಡೆಯವ್ರು ಬರ್ತಾರೆ ಅಂತ ಇದೆಯಾ? ನಾನು ಮನೇಲಿ ಇರೋದು ಬೇಡವಾ? ಹುಡುಗಿ ತಂದೆ ಎಲ್ಲಿ ಅಂತ ಕೇಳಿದ್ರೆ ಏನು ಹೇಳ್ತೀಯಾ? ಏನೋ ಒಂದು ಹೇಳ್ತೀನಿ. ಕೆಲ್ಸಕ್ಕೆ ಹೋಗಿದ್ದಾರೆ ಅವರು, ತುಂಬಾ ಬಿಸಿ ಅಂತ ಹೇಳ್ತೀನಿ. ನೀವೇನ್ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡಿ. ನೀವಿಲ್ಲ ಅಂತ ಹೇಳಿ ಅವ್ರೇನೇನು ಮದ್ವೆನ ಕ್ಯಾನ್ಸಲ್ ಮಾಡಲ್ಲ. ನಾನಿದ್ರೆ ಸಾಕು, ಇನ್ನೇನು ಯಾರು ಇರೋದು ಬೇಕಾಗಿಲ್ಲ. ನಾನು ನನ್ನ ಮಗಳು ಇಬ್ಬರಿದ್ರೆ ಸಾಕು. ಸುಮ್ಮನೆ ಹೋಗ್ತೀಯ ಇಲ್ವ? ಈಗ ನನ್ನ ತಲೆ ತಿನ್ಬೇಡ. ಆಯ್ತು ಬಿಡೆ, ಹೋಗ್ತೀನಿ ಬಿಡು. ನನಗೆ 1,000 ದುಡ್ಡು ಕೊಡಂದ್ರೆ ಕೊಡಲ್ಲ. ನಾನು ಮಾತ್ರ ಕೆಲ್ಸಕ್ಕೆ ಹೋಗಿ ಸಂಬಳ ಎಲ್ಲ ತಂದು ನಿನ್ನ ಕೈ ಕೊಡ್ಬೇಕಲ್ವೇ? ಮತ್ತೆ ಇನ್ನೇನು, ನೀನೇ ತಾನೇ ಈ ಮನೆಗೆ ಯಜಮಾನ. ನಮಗೆಲ್ಲ ತಂದು ದುಡ್ಡು ಹಾಕ್ಬೇಕಾಗಿರೋದು ನಿಂದು, ನಿನ್ನ ಮಗೊಂದು ಜವಾಬ್ದಾರಿ. ಸುಮ್ಮನೆ ಹೋಗತ್ ಕಲ್ತ್ಕ. 1,000 ನಂತ ಕೇಳ್ತಿಯಲ್ಲ, ಸಂಬಳ ದುಡಿತಿಯಲ್ಲ ನೀನು, ಇಕ್ಕಂತಿಯಲ್ಲ. ನನಗೆ ಖರ್ಚಿಗೆ ಬೇಕು ಅಂತ ಅದನ್ನೆಲ್ಲ ಏನ್ ಮಾಡ್ತೀಯ? ಎಲ್ಲಿ ತಿಂದು ನೀರು ಕುಡಿತೀಯ? ನೆಕ್ ಬರ್ತೀಯನ ಎಣ್ಣೆನ? ಅಯ್ಯೋ, ನಾನು ದುಡ್ಡಿರೋ ದುಡ್ಡ ಕೊಡು ಅಂದ್ರೆ ಇಷ್ಟೆಲ್ಲ ಮಾತಾಡ್ತಾಳೆ. ಇಷ್ಟೆಲ್ಲ ಮಾತು ಕೇಳೋದಕ್ಕೆ ನಾನು ಸುಮ್ಮನೆ ಕೆಲಸಕ್ಕೆ ಹೋಗಿದ್ರೆ ಈ ಮಾತುಗಳು ಕೇಳೋ ಅಂತ ಅವಶ್ಯಕತೆನೇ ಇರಲಿಲ್ಲ. ನಾನು ನೋಡಿ ಇಲ್ಲಿ ಕುತ್ಕೊಂಡು ಇಲ್ಲಿ ನಿಂತ್ಕೊಂಡು ಇವತ್ತಾಗೆ ಬೈಸ್ಕೊಂಬತ್ತೈತೆ. ಸುಮ್ಮನೆ ನನ್ನ ಕೆಲಸಕ್ಕೆ ನಾನು ಹೋಗ್ತೀನಿ. ಏನ್ ಹಂಗೆ ಯೋಚನೆ ಮಾಡ್ತಾ ಇದ್ಯಾ? ಹೋಗು ಹೋಗು, ಕೆಲಸಕ್ಕೆ ಟೈಮ್ ಆಗುತ್ತೆ. ಆಮೇಲೆ ಮಕ್ಕಳು ಓಡಿಸ್ತಾರೆ. ಕೆಲಸ ಇಲ್ಲ, ಲೇಟಾಗಿ ಬಂದಿದ್ಯಾ ಅಂತಾನ. ಹೋಗ್ತೀಯಾ ಇಲ್ವೋ? ಹೋಗ್ತೀನಮ್ಮ ಮಹಾತಾಯಿ, ಹೋಗ್ತೀನಿ. ಸಮಾಧಾನ ಮಾಡ್ಕೊ. ತಿರ್ಗಿ ಹೋಗು ನೀನಿನ್ನ. ಸುಮ್ಮನೆ ಹೋಗೋದ್ ಕಲ್ತ್ಕೋಬೇಡ ನೀನು. ನನಗೆ ಟೆನ್ಷನ್ ಆಗ್ತೈತಿ. ಅವ್ರ ಅಪ್ಪ ಅಮ್ಮ ಬರ್ತಾರಂತೆ, ಏನ್ ಅಡ್ಗೆ ಮಾಡ್ಸೋದೋ ಏನೋ, ಹೆಂಗಿರ್ತಾರೋ ಏನೋ, ಅವ್ರು ಒಪ್ಕೊಂತಾರೋ ಇಲ್ವೋ ನನ್ನ ಮಗಳನ್ನ ಅಂತಾನ. ಅವ್ರು ಬೇರೆ ಫಾರಿನ್ ಆಗಿರೋರು. ಅವ್ರ ಮಗ ಅಂತದ್ರಾಗೆ ನಮ್ಮಂತ ಮನೆ ಇರೋನ್ನ ಒಪ್ಕೊಂತಾರ ಅಂತಾನ. ಈ ಬಂಗಾರಿ ಬೇಗ ಕರ್ಕೊಂಬಾರೋ ಅಂತ ನಾನು ಫೋನ್ ಮಾಡಿ ಹೇಳಿದೀನಿ ಅವಾಗ್ಲೇನೆ. ಇನ್ನ ಬರಂಗೇ ಇಲ್ಲ. ಯಾವಾಗ ಬರ್ತಾರೋ ಏನೋ. ಬಂದೇ ಬಿಟ್ರಲ್ಲ ಬಂಗಾರಿ, ಬಾರೋ. ಎಲ್ಲಿ ಹುಡುಗನ ತಂದೆ ತಾಯಿನ ಕರ್ಕೊಂಬತ್ತೀವಿ ಇವತ್ತು, ಮದ್ವೆ ದಿನಾಕನ ಕುರ್ತಾಕನ ಅಂತ ಹೇಳ್ತಿದ್ದೆ. ಎಲ್ಲೋ ಯಾರು ಕಾಣಿಸ್ತಾ ಇಲ್ಲ. ಹುಡುಗನ್ ಒಬ್ನೇ ಕರ್ಕೊಂಬಂದಿದ್ಯಾ? ಓ, ಏನು ಮಾಡೋದು ಹೇಳಿ ಜಯಮ್ಮ ಅವರೇ, ಬರಬೇಕು ಅಂತಾನೆ ಇದ್ರು, ಹೊಲ್ಟಿದ್ರು. ಇದ್ದಕ್ಕಿದ್ದಂಗೆ ಅವ್ರ ಅಮ್ಮಗೇನೋ ಹುಷಾರಿಲ್ದಂಗೆ ಆಯಿತು. ಅದಕ್ಕೆ ಅವ್ರನ್ನ ಹಾಸ್ಪಿಟ್ಲಿಗೆ ಕರೆಸ್ಬಿಟ್ಟು ನೀವೇ ಹೋಗಿ ಮಾತಾಡ್ಕೊಂಬನ್ನಿ, ಒಂದು ಡೇಟ್ ಕುರ್ತಾಕಿಸ್ಕೊಬನ್ನಿ, ಆದಷ್ಟು ಬೇಗ ಮದುವೆ ಮಾಡೋಣ, ಎಲ್ಲಾದರೂ ದೇವಸ್ಥಾನದಲ್ಲಿ ಸಿಂಪಲಾಗಿ ಮಾಡಿದ್ರೆ ಸಾಕು ಅಂತ ಹೇಳಿ ಕಳಿಸಿದ್ರು ಅವರು. ನೋಡಿ ಎಂಥ ಕೆಲಸ ಆಗೋಯ್ತು. ಅಯ್ಯೋ ದೇವ್ರಿ, ಆ ಥರ ಆಗೋಯ್ತಾ? ಹುಷಾರಿಲ್ವಾ? ಛೇ, ಅವರು ಬರ್ತಾರೆ, ಅವ್ರ ಹತ್ರ ಎಲ್ಲನ ಮಾತಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಅವರು ಬಂದಿದ್ರೆ ಚೆನ್ನಾಗಿರೋದು. ಅವ್ರು ಇಲ್ದಲೇನೆ ಮದುವೆ ದಿನಾಂಕ ಹೆಂಗೆ ಮಾತಾಡಕ್ಕಾಗುತ್ತೆ? ನಾವೇನೆ. ಅಯ್ಯೋ ಆಂಟಿ, ಅದಕ್ಕೇನಂತೆ, ಫೋನ್ ಮಾಡಿಕೊಡ್ತೀನಿ, ಮಾತಾಡಿ ನೀವು ಬೇಕಂದ್ರೆ. ಅವರು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ, ಅಲ್ಲಿ ಮಾತಾಡೋದು ಕಷ್ಟ. ಹಾಸ್ಪಿಟ್ಲಲ್ಲಿ ಇರ್ತಾರೆ, ರಿಸೀವ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಆದ್ರೂ ರಿಸೀವ್ ಮಾಡಿ ನಾನು ಫೋನ್ ಮಾಡ್ತೀನಿ ಅಲ್ಲಿ ಹೋದಾಗ ಅಂತ ಹೇಳಿದೆ ನಮ್ಮಪ್ಪ ಮತ್ತು ನಮ್ಮ ಅಮ್ಮನಿಗೆ. ಆಯಿತು ಕಣೋ ಅಂತ ಹೇಳಿದ್ದಾರೆ. ನಾವೇ ಮಾತಾಡೋಣ ಬಿಡಿ ಆಂಟಿ. ಹೌದಾ, ಸರಿ ಆಯ್ತು. ಬಾರಪ್ಪ, ಒಳಗಡೆ ಕುತ್ಕೊಂಡು ಮಾತಾಡೋಣ. ಬರೀ ಕುತ್ಕೊಳ್ರಿ. ನಿಮ್ಮ ಅಪ್ಪ ಅಮ್ಮನೂ ಬಂದಿದ್ರು ಚೆನ್ನಾಗಿರೋದು, ನಮಗೂ ನೋಡ್ದಂಗಾಗೋದು, ನಮ್ಮ ಅನುಮಾನನೂ ಬಗೆಹರಿಯೋದು. ಅನುಮಾನನ? ಯಾಕಂಟಿ? ಯಾಕೆ ನಮ್ಮೇಲೆ ಅನುಮಾನನ? ಯಾಕೆ ನಂಬಿಕೆ ಬರ್ತಾ ಇಲ್ವಾ? ನಮ್ಮ ಅಪ್ಪ ಅಮ್ಮ ಬಂದ್ರೇ ನೀವು ನಮ್ಮನ್ನು ನಂಬೋದಾ? ನಾವು ಫಾರಿನಲ್ಲಿ ಇದ್ದೀವಿ ಅಂತಂದರೆ ನಿಮಗೆ ನಂಬಿಕೆ ಇಲ್ಲ ಅಲ್ವಾ? ನಮ್ಮ ವೀಸಾ ಪಾಸ್ಪೋರ್ಟ್ ಎಲ್ಲ ತೋರಿಸ್ಬೇಕಾ? ಇಲ್ಲಿ ಜೇಬಲ್ಲಿ ಇದೆ. ಅಯ್ಯೋ ಜಾನಿ, ಸ್ವಲ್ಪ ಒಂದ್ಸಲನ ಅದನ್ನು ತೆಗೆದು ತೋರ್ಸಪ್ಪ. ಅಯ್ಯೋ, ಅನುಮಾನ ಏನಿಲ್ಲ, ನಮಗೆ ನಂಬಿಕೆ ಇದೆ ನಿಮ್ಮ ಮೇಲೆ ಬಂಗಾರಿ. ನೀನ್ ಕರ್ಕೊಂಡ್ ಅಂತಂದ್ರೆ ಯಾರು ಸುಳ್ಳು ಹೇಳಲ್ಲ. ಬಿಡು, ಪರವಾಗಿಲ್ಲ. ಏನು ತೋರಿಸ್ಬೇಡ. ತೋರಿಸಿದ್ರು ನನಗೆ ಗೊತ್ತಾಗೋದು ಇಲ್ಲ. ಅದು ಪಾಸ್ಪೋರ್ಟ್, ವೀಸಾ ಅದು ಎಲ್ಲ. ಎಲ್ಲಿ ನಿನ್ನ ಮಗಳು? ನನ್ನ ಮಗಳು ಅಡುಗೆ ಮನೆಗಿದ್ದಾಳೆ. ನನ್ನ ಮಗಳೂ ಸೊಸೆನೂ ಇಬ್ರು ಸೇರ್ಕೊಂಡು ಒಬ್ಬಟ್ಟು ಮಾಡ್ತಾ ಇದ್ದಾರೆ. ನೀವು ಬರ್ತೀರಾ? ನೀವು ಅಪ್ಪ ಅಮ್ಮನ ಕರ್ಕೊ ಬರ್ತೀರಾ ಅಂತ ನಾನೇ ಒಬ್ಬಟ್ಟು ಮಾಡಕ್ಕೆ ಹೇಳಿದ್ದೆ. ಅದಕ್ಕೆ ಮಾಡ್ತಾ ಇದ್ದಾರೆ. ಹೋ ಅಮ್ಮ, ಯಾವಾಗ ಬಂದ್ರು ಇವರು? ಹಲೋ ಜಾನಿ ಅವರೇ, ಚೆನ್ನಾಗಿದ್ದೀರಾ? ಐ ಆಮ್ ಫೈನ್. ಹೌ ಆರ್ ಯು ಬೇಬಿ? ಐ ಆಮ್ ಆಲ್ಸೋ ಫೈನ್ ಜಾನಿ. ವೇರ್ ಇಸ್ ಯುವರ್ ಫಾದರ್ ಆ್ಯಂಡ್ ಮದರ್? ನಮ್ಮ ಫಾದರ್ಗೆ, ನಮ್ಮ ಮದರ್ಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಯಿತು. ಅದರಿಂದ ಹಾಸ್ಪಿಟ್ಲಿಗೆ ಹೋದರು. ನಮ್ಮಪ್ಪ ಅವ್ರನ್ನ ಕರ್ಕೊಂಡೋದ್ರು. ನಾವು ಈ ಕಡೆ ಬಂದ್ವಿ, ಅವ್ರು ಬರೋಕ್ಕಾಗಲಿಲ್ಲ. ಸಾರಿ ಬೇಬಿ. ಪರವಾಗಿಲ್ಲ ಬಿಡಿ, ನೀವಾದರೂ ಬಂದ್ರಲ್ಲ. ಸದ್ಯ ಒಬ್ಬಟ್ಟು ಮಾಡಿದ್ದೀನಿ ಊಟಕ್ಕೆ, ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕು. ಓ ನಂದಿನಿ, ಭಾಗ್ಯಮ್ಮ, ಬರ್ರಿ ಬರ್ರಿ. ಎಲ್ಲಿ ಲಸ್ಮಕ್ಕ, ಬಾನು, ಗುಂಡಜ್ಜಿ ಯಾರು ಬರ್ಲಿಲ್ವೇ? ಇಲ್ಲ ಕಣೆ ಜಯಮ್ಮ, ಅವರೆಲ್ಲ ಏನೇನೋ ಕೆಲ್ಸಕ್ಕೆ ಹೋಗಿದ್ರು. ನಾನೊಬ್ಳು ಇದ್ದೆ. ನಂದಿನಿ, ನೀವು ಹೋಗೋಣ ಬತ್ತೀನಕ್ಕ? ನಮ್ಮ ಅತ್ತೆ ಹೇಳೋಗೈತೆ, ಏನೋ ಮಾಯನ್ ನೋಡಕ್ಕೆ ಗಂಡು ಬರ್ತಾ ಇದ್ದಂತೆ, ಫಾರಿನ್ ಹುಡುಗ ಅಂತೆ.
ನನಗೂ ಹೇಳೋಗಿತ್ತು ನೀನ್ ಬರ್ಲೇಬೇಕು ಹುಡುಗನ್ ನೋಡಕ್ಕೆ ಅಂತಾನ ಕರೆದ್ಲು. ಅದಕ್ಕೆ ಬಂದ್ವಿ. ಯಾರು ಹುಡುಗ? ಇಲ್ಲೇ ಕುಂತಿಲ್ವಾ? ಟೈ ಹಾಕೊಂಡು ಕೋಟ್ ಹಾಕೊಂಡು ಇವನೇ ಕಣೆ ಹುಡುಗ. ನಂದಿನಿ ನೋಡು, ಹುಡುಗ ಇವ್ರೇನಾ ಅಥವಾ ಯಾಕೆ ನಂದಿನಿ ಇವರೇ ಹುಡುಗ? ಇವರು ಫಾರಿನ್ ಅಲ್ಲಿ ಇರೋದಲ್ವಾ, ಅದಕ್ಕೆ ಸ್ವಲ್ಪ ಆ ತರ ಕಾಣ್ತಾರೆ ಅಷ್ಟೇನೆ. ತುಂಬಾ ಹ್ಯಾಂಡ್ಸಮ್ ಅಲ್ವಾ? ಹೌದೌದು, ತುಂಬಾ ಹ್ಯಾಂಡ್ಸಮ್ ಕಣೆ ಮಾಯ ನಿಮ್ ಹುಡುಗ. ಸರಿ, ಯಾವ ದೇಶದಾಗಿರೋದು ಇವರು? ಏನೇ ಹಂಗೆ ಕೇಳ್ತಾ ಇದೆಯಾ ನಂದಿನಿ? ನನ್ನ ಅಳಿಯ ಫಾರಿನ್ ಅಮೇರಿಕಾದಾಗಿರೋದು ಗೊತ್ತಾ? ನಿನ್ನ ಗಂಡ ನಂಗೆ ಇಲ್ಲೇ ಲೋಕಲ್ ಹಳ್ಳಿ ಹುಡುಗ ಅಲ್ಲ. 3 ಲಕ್ಷ ತಿಂಗಳಿಗೆ ಸಂಬಳ ಭಾಗ್ಯಮ್ಮ ನನ್ನ ಅಳಿಯನಿಗೆ, ಗೊತ್ತಾಯ್ತಾ? ಆ ಲಕ್ಷ್ಮೀನು ಬಂದಿದ್ರೆ ಚೆನ್ನಾಗಿರೋದು. ಹೇಳಿ ಬಂದಿದೆ, ಬಾರೆ ಲಕ್ಷ್ಮಕ್ಕ ನನ್ನ ಅಳಿಯ ಬರ್ತಾನೆ ನೋಡ್ಕೊಂಬರಿವಂತೆ ಅಂತಾನ. ಆದ್ರೆ ಅವಳು ಬಂದಿಲ್ಲ. ನೀನೇ ಹೋಗಿ ಎಲ್ಲ ಹೇಳು ಹಂಗ. ಏನು 3 ಲಕ್ಷ ಸಂಬಳನ? ಏನು ಜಯಮ್ಮ ಹಿಂಗೆ ಹೇಳ್ತಾ ಇದ್ಯಾ? ನಿಜವಾಗ್ಲೂ ನೀನು ಹೇಳ್ತಾ ಇರೋದು ನಿಜನಾ? ನನಗೆ ಯಾಕೋ ನಂಬಿಕೆ ಬರ್ತಾ ಇಲ್ಲಪ್ಪ. ಈ ಹುಡುಗನ್ ನೋಡಿದ್ರೆ ಹಂಗನ್ಸೋದೇ ಇಲ್ಲ ಅಮೇರಿಕಾದಾಗಿದ್ದಾನೆ ಅಂತಾನ. ಅಯ್ಯೋ ಮಕ ನೋಡಿ ಯಾವ್ದು ಹೇಳಕ್ಕಾಗಲ್ಲ ಕಣೆ. ಈಗ ನಂದಿನಿನೇ ತಗ, ಅವಳನ್ನು ನೋಡಕ್ಕೆ ಚೆನ್ನಾಗೇ ಇದ್ದಾಳೆ. ಅವಳು ನೋಡಿದ್ರೆ ಆ ಸಿದ್ದನ್ ಮದುವೆ ಆಗಿ ಹಳ್ಳಿ ಜೀವನ ಮಾಡ್ತಾ ಇಲ್ವಾ ಸಮಯಿಸ್ಕೊಂಡು? ಯಾರಿಗೆ ತಾನೇನೆ ಇವಳು ಓದೆ ಬರ್ದೇ ಇರೋ ಸಿದ್ದನ್ ಮದುವೆ ಆಗಿದ್ದಾನೆ ಆಗಿದ್ದಾಳೆ ಅಂತಂದ್ರೆ ಯಾರು ತಾನೇ ನಂಬ್ತಾರೆ ಹೇಳು? ಹಂಗೇನೆ ಇದೂನು. ಹೌದತ್ತೆ, ಹೌದೌದು, ನಂಬಕ್ಕಾಗಲ್ಲ ಬಿಡಿ. ಹೆಂಗೋ ಮಾಯನ್ಗೆ ಫಾರಿನ್ ಗಂಡ್ ಸಿಕ್ತಲ್ಲ, ಸಂತೋಷ. ಬರ್ರಿ ಈ ಕಡೆ ಬರ್ರಿ, ಕೂತ್ಕೋ ಬರ್ರಿ. ಮಾಯಾ ಕೂತ್ಕೊಳ್ಳಮ್ಮ. ಎಲ್ಲಿ ನಿಮ್ ಪಾಸ್ಪೋರ್ಟ್ ವೀಸಾ ಏನಾದ್ರೂ ಇದೆಯಾ? ಅಮೆರಿಕದಾಗೆ ಇದೀರಿ ಅಂತ ಅನ್ನೋದಕ್ಕೆ ಏನಾದ್ರೂ ಸಾಕ್ಷಿ ಗೀಕ್ಷಿ ಐತಾ ಹೆಂಗೆ? ಸಾಕ್ಷಿ ತೋರಿಸ್ಬೇಕಾ? ಆಂಟಿಗೆ ಆಗಲೇ ತೋರಿಸ್ದೆ, ನಿಮಗೂ ತೋರಿಸ್ಬೇಕಾ? ಇರಿ ತೋರಿಸ್ತೀನಿ. ಬೇಬಿ ತಗೋ, ಇದೆ ನನ್ನ ಪಾಸ್ಪೋರ್ಟು ವೀಸಾ. ನೋಡು, ಅವರು ನಿಮ್ಮೂರಿನವರು ನನ್ನ ಮೇಲೆ ಡೌಟ್ ಪಡ್ತಾ ಇದ್ದಾರೆ. ತಗೋ ನೋಡು ನೀನೇ ಒಂದ್ಸಲ. ಕೊಡಿ ನೋಡ್ತೀನಿ. ಅಮೇರಿಕದ ಅದೆಲ್ಲ ವಿಷಾನು ಪಾಸ್ಪೋರ್ಟುನು? ಅಯ್ಯೋ ಜಯಮ್ಮವ್ರೆ, ಅದು ವಿಷ ಅಲ್ಲ, ವೀಸಾ. ಅದೇ ನಾನು ಹೇಳಿದ್ದು. ಏನ ನೀಟು ತಪ್ಪಾತು ಬಿಡ ಬಂಗಾರಿ, ಏನು ಪರವಾಗಿಲ್ಲ. ನಾವು ಹಳ್ಳಿಯವರಲ್ವಾ, ನಮಗಿಂತವೆಲ್ಲ ಗೊತ್ತಾಗಲ್ಲ. ಹಳ್ಳಿ ಅಂದ್ರೆ ಅಮೇರಿಕಾಗಿದ್ದಾರೆ, ಅವ್ರಿಗೆಲ್ಲ ಗೊತ್ತಿರುತ್ತೆ ಇಂಥವೆಲ್ಲನ. ಮಯ ನೋಡಮ್ಮ ಸರಿಯಾಗಿ ನೋಡ್ತಾ ಇದ್ದೀನಮ್ಮ. 2 ಪಾಸ್ಪೋರ್ಟು ವೀಸಾ ಎಲ್ಲನ ಅಮೇರಿಕಾಗೆ ತೆಗ್ಸಿರೋದೆ. ಇವರು ನಿಜವಾಗ್ಲೂ ಅಮೇರಿಕದಲ್ಲಿ ಇದ್ದಾರೆ. ಯಾರು ಅನುಮಾನ ಪಡೋದೇ ಬೇಡ. ನೋಡ್ದೇನೆ ನಂದಿನಿ, ಈಗ್ಲಾದ್ರೂ ನಿನ್ಗೆ ನಂಬಿಕೆ ಬಂತ ನನ್ನ ಯಾವ ಫಾರಿನ್ ಆಗಿದ್ದಾನೆ ಅಂತ? ನಿನ್ಗೆಲ್ಲದ್ರಾಗೂ ಅನುಮಾನನೇ. ಅಲ್ಲತ್ತೆ, ಅವ್ರ ಅಪ್ಪ ಅಮ್ಮ ಬರ್ತಾರೆ ಅಂತ ಹೇಳಿದ್ರಿ, ಬರ್ಲೇ ಇಲ್ಲ. ಅವ್ರ ಅಮ್ಮಂಗೇನೋ ಇದ್ಕಿದ್ದಂಗೆ ಹುಷಾರಿಲ್ದಂಗೆ ಆತಂತೆ, ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗವ್ರೆ. ಆಮೇಲೆ ಮದ್ವೆಗೆ ಬರ್ತಾರೆ ತಗೋ. ನಾವು ಈ ವಾರದಲ್ಲೇನೆ ಯಾವ್ದಾದ್ರು ದೇವಸ್ಥಾನದಲ್ಲಿ ನಮ್ಮೂರಲ್ಲೇನೆ ಇಟ್ಕೊಳ್ಳೋಣ ಅಂದ್ಕೊಂಡಿದೀವಿ. ಯಾರನ್ನೂ ಕರೆಯಲ್ಲ. ಅವ್ರಿಗೆ ಸಿಂಪಲ್ ಮದ್ವೆ ಅಂದ್ರೆ ತುಂಬಾ ಇಷ್ಟ ಅಂತೆ. ಅದಕ್ಕೆ ರಿಜಿಸ್ಟರ್ ಮ್ಯಾರೇಜ್ ಆಗೋದೇನು ಬೇಡ, ದೇವಸ್ಥಾನದಲ್ಲೇ ಮಾಡೋಣ ಅಂತ ಹೇಳಿದೆ ನಾನು. ಅದಕ್ಕೆ ಒಪ್ಕೊಂಡವ್ರೆ. ಅತ್ತೆ, ನಮ್ಮತ್ತೇನೂ ರಮ್ಯನ್ ಮದ್ವೆನ ಹಿಂಗೆ ಮಾಡಿದ್ರು. ಅವ್ರ ಅಪ್ಪ ಅಮ್ಮನು ಯಾರನ್ನೂ ಕೇಳ್ದಂಗೆ ಅವನು ಹೇಳಿದ ಮಾತೆ ನಂಬ್ಕೊಂಡು ಮದ್ವೆ ಮಾಡಿದ್ರು. ಕೊನೆಗೆ ಏನಾಯ್ತು ಅಂತ ನಿಮ್ಗೆ ಗೊತ್ತಲ್ಲ, ನೀವೇ ತಾನೇ ಹುಡುಗನ್ ಕರ್ಕೊಂಬಂದವರು. ನೋಡ್ದ ಹುಡುಗ ಹೆಂಗ್ ಸುಳ್ಳು ಹೇಳಿ ಮದ್ವೆ ಆಗಿ ಈಗ ರಮ್ಯಾ ಕಷ್ಟ ಪಡ್ತಾ ಇದ್ದಾಳೆ. ಅದಕ್ಕೆ ಕಣೆ ನಾನು ಅವ್ರ ಅಪ್ಪ ಅಮ್ಮನ್ ಬರಕ್ ಹೇಳಿದ್ದೆ. ಆದ್ರೆ ಏನ್ ಮಾಡೋದು, ಹುಷಾರಿಲ್ದೆ ಹಿಂಗ ಆಗೋಯ್ತು. ಹುಷಾರಿಲ್ಲ ಅಂದ್ಮೇಲೆ ಏನ್ ಮಾಡಕ್ಕಾಗುತ್ತೆ ಹೇಳು? ವೀಸಾ ಪಾಸ್ಪೋರ್ಟ್ ಎಲ್ಲ ತೋರಿಸ್ತಾ ಇದ್ದಾನಲ್ಲ ನನ್ನ ಅಳಿಯ. ನಮ್ಮ ಅಮ್ಮನಿ ಎಲ್ಲ ನೋಡಿದಾಳೆ ಬಿಡು, ಅದ್ರಲ್ಲಿ ಅನುಮಾನ ಪಡ ಅಂತದ್ದೇ ಏನೂ ಇಲ್ಲ. ಅವಾಗಂದ್ರೆ ಏನೋ ಯಾಮಾರಿದ್ರು ನಿಮ್ಮ ಅತ್ತೆ, ಹಂಗೆ ನಾವುನು ಯಾಮಾರಲ್ಲ. ನನ್ನ ಅಳಿ ಹಂಗೆಲ್ಲ ಸುಳ್ಳು ಹೇಳೋನಂತವನು ಅಲ್ಲ. ಆ ಬಂಗಾರಿ ಇದಾನಲ್ಲ ಬ್ರೋಕರ್, ಅವನು ತುಂಬಾ ಒಳ್ಳೆಯವನು, ನಮಗೆ ಬೇಕಾದವನು. ಆದ್ರೂ ಅತ್ತೆ, ಅವ್ರ ಅಪ್ಪ ಅಮ್ಮ ಎಲ್ರೂ ಕರ್ಸಿ ಮದ್ವೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಮದ್ವೆ ದಿವಸ ಆದ್ರೂ ಬರ್ತಾರೋ ಇಲ್ವೋ? ಬರ್ತಾರೆ. ಅವ್ರ ಅಪ್ಪ ಅಮ್ಮ ಬಂದೇ ಬರ್ತಾರೆ. ಏನಮ್ಮ ಜಯಮ್ಮ, ಹುಡುಗಿ ಏನೋ ಕೇಳ್ತಾ ಐತೆ, ಏನ್ ನಮ್ಮ ಮೇಲೆ ಅನುಮಾನನ? ಅಯ್ಯೋ ಇವಳೊಂದ್ ಸ್ವಲ್ಪ ಹಂಗೇನೆ ಅನುಮಾನದ ಪ್ರಾಣಿ ಇದ್ದಂಗೆ. ಇವಳು ನಮ್ಮ ಅಣ್ಣನ ಮಗಳು. ಇದೇ ಇದ್ದೂರಾಗೇನೆ ಒಬ್ಬ ಹೊಸ ಮೇಸನ್ನ ಮದ್ವೆ ಆಗವಳೆ. ಇವಳು ಚೆನ್ನಾಗೆ ಓದಿದ್ಲು, ಆದ್ರೂ ಲವ್ ಮಾಡಿ ಅಂತ ಮದ್ವೆ ಆಗಿ ಈಗ ಕಷ್ಟ ಪಡ್ತಾ ಇದ್ದಾಳೆ. ನನ್ನ ಮಗಳು ಹಂಗೆ ಕಷ್ಟ ಪಡೋದ್ ಬೇಡ ಅಂತಾನೆ ನಾನು ಫಾರಿನ್ ಹುಡುಗನ ಹುಡುಕ ಕೇಳಿದ್ದು ನಿನ್ಗೆ. ಸರಿ, ಯಾವತ್ ಮದ್ವೆ ಇಟ್ಕೊಳ್ಳೋಣಪ್ಪ? ಆಂಟಿ, ಈ ವೀಕಲ್ಲೇ ಯಾವತ್ತಾದ್ರೂ ಒಂದ್ ದಿವಸ ಮದ್ವೆ ಇಟ್ಕೊಳ್ಳಿ. ಸರಿ ಆಯ್ತು. ಮದ್ವೆಗೆ ನಿಮ್ಮ ಅಪ್ಪ ಅಮ್ಮ ಬರ್ತಾರೆ ತಾನೇ? ಓ ಆಂಟಿ, ಮದುವೆ ದಿವಸ ಖಂಡಿತ ಬಂದೇ ಬರ್ತಾರೆ, ಕರ್ಕೊಂಬರ್ತೀನಿ, ನೋಡ್ತಾ ಇರಿ. ಸರಿ, ನಮಗೆ ಈಗ ಟೈಮ್ ಆಯಿತು. ಈ ವೀಕಲ್ಲಿ ಯಾವತ್ತು ಇಟ್ಕೊತೀರಾ? ಶುಕ್ರವಾರ ಮದುವೆ ಇಟ್ಕೊಳ್ಳೋಣ. ಸರಿ ಆಯ್ತಪ್ಪ, ಶುಕ್ರವಾರನೇ ಇಟ್ಕೊಳ್ಳೋಣ. ಒಳ್ಳೆ ದಿವಸ ಲಕ್ಷ್ಮೀ ವಾರ, ಅವತ್ತೇನೆ ಮದ್ವೆ ಇಟ್ಕೊಳ್ಳೋಣ. ನಮ್ಮೂರಲ್ಲೇ ಸಿಂಪಲ್ ಆಗಿ ದೇವಸ್ಥಾನದಲ್ಲಿ ಯಾರ ಬದಲಾಯಿಸ್ಕೊಂಡು ತಾಳಿ ಕಟ್ಟಿಸ್ಕೊಂಡು ಮನೆ ತುಂಬಿಸ್ಕೊಳ್ಳೋಣ. ಓಕೆ ಆಂಟಿ, ನಮಗೀಗ ಹೊಟ್ಟೆ ಹಸಿವಾಗಿದೆ. ಊಟಕ್ಕೆ ಇಟ್ಟರೆ ಊಟ ಮಾಡ್ಕೊಂಡು ನಾವು ಹೋಗ್ಬಿಡ್ತೀವಿ ಬೇಗ. ಸರಿ ಆಯ್ತು. ಮಾಯಾ ಹೋಗಮ್ಮ ಊಟಕ್ಕೆ ಇಕ್ಕವರೆಗೂ. ತಗೊಳ್ಳಿ ನಿಮ್ದು ವೀಸಾ ಪಾಸ್ಪೋರ್ಟ್.
ಭಾಗ್ಯಮ್ಮ ನಂದಿನಿ ಕೂತ್ಕೊಳ್ರೆ, ನೀವು ಊಟ ಮಾಡ್ಕೊಂಡು ಹೋಗಿವ್ರಂತೆ. ನೋಡಿದ್ರ ನನ್ನ ಫಾರಿನ್ ಅಳಿಯನ್ನ ನೋಡಿವಿ ಕಣೆ, ನೋಡಿವಿ. ಫಾರಿನ್ ಹುಡುಗ ಕೇಳಕ ಬಂದಿರ್ಬೇಕು ಎಲ್ಲದಕ್ಕೂ. ಆಯ್ತು ಬಿಡು, ಮದ್ವೆ ಇನ್ನೇನು ಇಲ್ಲೇ ಮಾಡ್ತೀರಲ್ವಾ ದೇವಸ್ಥಾನದ ಹತ್ರ, ನಾವು ಬರ್ತೀವಲ್ಲ. ಅವ್ರ ಅಪ್ಪ ಅಮ್ಮನ ಅವತ್ತೇ ನೋಡಿದ್ರಾಯ್ತು. ನಮ್ಗೆ ಊಟ ಬೇಡ ಏನು ಬೇಡ, ಹೋಗ್ತೀವಮ್ಮ. ಅವ್ರು ಬಂದಿರೋರ್ಗೆ ಊಟ ಇಕ್ರಿ, ನಾವು ಹೋಗ್ತೀವಿ. ಅಯ್ಯೋ ಪರವಾಗಿಲ್ಲ ಕುಕ್ಕಳೆ, ಜಾಸ್ತಿ ಮಾಡಿದೀವಿ. ನಿನ್ಗೇನೇನು ಊಟಕ್ಕಿಲ್ಲ ಅಂತೀವ? ಕುತ್ಕ, ಇಲ್ಲಿಗಾನ ಬಂದು ನಮ್ಮ ಮನೆಗೆ ಊಟ ಮಾಡ್ಕೊಂಡು ಹೋಗದೆ ಇದ್ರೆ ನಮ್ಮ ಅಳಿಯಂದ್ರಿಗೆ ಬೇಜಾರಾಗುತ್ತೆ. ಕುತ್ಕೊಳ್ರಿ ಇಬ್ರು, ಅವ್ರದಾದ್ಮೇಲೆ ನಿಮ್ಗೂ ಊಟಕ್ಕೆ ಇಕ್ತಾಳೆ ನಮ್ಮ ಮಾಯ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೇನೇ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.